ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಪವಿತ್ರ ಗೌಡಾಳ ಮಗಳು ಮರುಗಿದ್ದಾರೆ. ತಾಯಿ ಪವಿತ್ರ ಗೌಡನನ್ನ ನೆನೆದು ಅವರ ಪುತ್ರಿ ಭಾವುಕವಾಗಿ ಪೋಸ್ಟ್ ಹಾಕಿದೆ. ನಿನ್ನಂಥ ತಾಯಿಯನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅವರು ಪೋಸ್ಟ್ ಹಾಕಿದ್ದಾರೆ. ಪರಿಸ್ಥಿತಿ ಏನೇ ಬರಲಿ ನನ್ನ ಸಹಾಯಕ್ಕೆ ಬಂದೇ ಬರ್ತಾರೆ ಅಂತ ತಾಯಿಯನ್ನು ನೆನಪು ಮಾಡಿಕೊಂಡು ಪವಿತ್ರ ಗೌಡಾಳ ಮಗಳು ಪೋಸ್ಟ್ ಹಾಕಿದ್ದಾರೆ. ಇನ್ಸ್ಟಾದಲ್ಲಿ ಅವರು ಪೋಸ್ಟ್ ಹಾಕಿ ತಮ್ಮ ತಾಯಿಯನ್ನು ನೆನಪು ಮಾಡಿಕೊಂಡಿರೋದು ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪೋಸ್ಟ್ ಹಾಕಿರೋದು ಅವರ ಪವಿತ್ರ ಗೌಡಾಳ ಮಗಳು ಅವರು ಹಾಕಿರುವಂಥ ಪೋಸ್ಟನ್ನು ನೋಡ್ತಾ ಇದ್ದೀರಿ. ಈ ಕೇಸಲ್ಲಿ ಪವಿತ್ರ ಗೌಡ ಸಲ್ಲಿಸಿರುವಂಥ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ. ಅದಕ್ಕೆ ಕಾರಣಗಳನ್ನು ನ್ಯಾಯಾಲಯ ಮೊನ್ನೆ ಕೊಟ್ಟಿತ್ತು. ಯಾಕಾಗಿ ಕೊಡೋದಕ್ಕೆ ಬೇಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಈ ಅಪ್ಲಿಕೇಶನನ್ನು ಅಥವಾ ಇದನ್ನು ಅಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾರಣಗಳನ್ನು ಕೊಟ್ಟಿತ್ತು ನ್ಯಾಯಾಲಯ. ಆ ಕಾರಣಗಳಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿರೋದು ಈ ಕೇಸ್ನಲ್ಲಿ ಈಕೆಯ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಮತ್ತು ಒಂದು ವೇಳೆ ಜಾಮೀನು ಕೊಟ್ಟರೆ ಸಾಕ್ಷಿಯ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಇದೆಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಡಲಾಗಿತ್ತು. ಬೇಲ್ ಅಪ್ಲಿಕೇಶನ್ ಸದ್ಯಕ್ಕೆ ಲೋವರ್ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ. ಮುಂದಕ್ಕೆ ಬೇರೆ ಆಪ್ಷನ್ಸ್ ಇದ್ದಾವೆ. ಈ ಮಧ್ಯೆ ಪವಿತ್ರ ಗೌಡರ ಮಗಳು ಹಾಕಿರುವಂಥ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ಕಣ್ಣೀರು ಸುರಿಸಿದ್ದಾರೆ ತಾಯಿಯನ್ನು ನೆನೆದು. ಪವಿತ್ರ ಗೌಡ ಮಗಳು ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಕರಣ ಆದಂಥ ನಂತರದ ದಿನಗಳಿಂದಾನು ನೀವು ಗಮನಿಸ್ತಾ ಇದ್ರಿ. ಜೈಲಿಗೆ ಹೋಗಿ ಸ್ಟೇಷನ್ನಲ್ಲಿದ್ದಾಗ ಕಸ್ಟಡಿಯ ಜೈಲಿಗೆ ಹೋಗಿ ತಾಯಿಯನ್ನ ನೋಡ್ತಾ ಇದ್ರು ಮಗಳು. ಆ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಿದಂತಹ ನಂತರದಲ್ಲೂ ಕೂಡ ಆಗಾಗ್ಗೆ ಬಂದು ತಾಯಿಯನ್ನ ಮಗಳು ಭೇಟಿ ಮಾಡ್ತಾ ಇದ್ಲು. ಈಗ ತಾಯಿಯ ಬಗ್ಗೆ ಇವತ್ತು ಚಾರ್ಜ್ ಶೀಟ್ ಫೈಲ್ ಆಗಿದೆ, ಸಲ್ಲಿಕೆಯಾಗಿದೆ ಕೋರ್ಟ್ಗೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಾ ಇದ್ದ ಹಾಗೆ ಭಾವುಕವಾದಂತಹ ಪೋಸ್ಟ್ ಅನ್ನ ಮಗಳು ಹಾಕಿದ್ದಾಳೆ ತಾಯಿ ಬಗ್ಗೆ. ನಿಜ, ಮಗಳಿಗೆ ತಾಯಿಯೇ ಪ್ರಪಂಚ, ತಾಯಿಯೇ ಶಕ್ತಿ. ಆ ಪೋಸ್ಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಾನು ಯಾರ ಮೇಲಾದ್ರೂ ಡಿಪೆಂಡ್ ಆಗಬಹುದು, ಕಣ್ಮುಚ್ಚಿ ಡಿಪೆಂಡ್ ಆಗ್ತೀನಿ ಅಂತಂದ್ರೆ ಅದು ನನ್ನ ತಾಯಿ. ನಾನು ಯಾವ ಸಂದರ್ಭದಲ್ಲೂ ಕೂಡ ನನಗೆ ಹೆಲ್ಪ್ ಮಾಡೋದಕ್ಕೆ ಎಂಥ ಸಿಚುವೇಶನ್ ಇದ್ರು, ಯಾವುದೇ ರೀತಿಯಾದಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ರು ನನಗೆ ಗೊತ್ತು ನನ್ನ ತಾಯಿ ನನ್ನ ಸಹಾಯಕ್ಕೆ ಬರ್ತಾಳೆ ಅಂತ ಹೇಳಿ. ನಿನ್ನಂಥ ತಾಯಿಯನ್ನ ಪಡೆಯೋದಕ್ಕೆ ನಾನೇ ಅದೃಷ್ಟವಂತೆ, ಲವ್ ಯು ಅಮ್ಮ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾಳೆ ಪವಿತ್ರ ಗೌಡ ಮಗಳು. ಆ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಪಾತ್ರ ಏನು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಪಾತ್ರನೇ ಇಲ್ಲ, ನನ್ನ ಕಕ್ಷಿದಾರಳ ಪಾತ್ರನೇ ಇಲ್ಲ, ಆಕೆ ಮೆಸೇಜ್ ಬಂದಿದ್ದನ್ನ ಪವನಿಗೆ ತಿಳಿಸಿದ್ ಮಾತ್ರ, ಉಳಿದಿದ್ದೆಲ್ಲ ಒಳಸಂಚು ಮಾಡಿದಂಥವ್ರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಬೇರೆ ಆರೋಪಿಗಳು ಅನ್ನುವಂಥದ್ದನ್ನ ಪವಿತ್ರ ಗೌಡ ಲಾಯರ್ ಕೋರ್ಟ್ ನಲ್ಲಿ ಹೇಳಿದ್ರು. ಬಟ್ ಈ ಕೇಸ್ನಲ್ಲಿ ಪವಿತ್ರ ಗೌಡ ಯಾವ ರೀತಿ ಪ್ರವೋಕ್ ಮಾಡಿದ್ಲು ಈ ಕೊಲೆಗೆ ಅನ್ನುವಂಥದ್ದನ್ನ ಇಂಚಿಂಚಾಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.